ಚಾರ್ಜ್ ಮಿನಿಮಮ್ ಅಂತ 600 ರೂಪಾಯಿ ಇದೆ ಅಂತ ಹೇಳಿದರು. ನೋಡಿ ಸೇಮ್ ಕಲರ್ ಇದೆ, ಗಾಡಿ ಕಲರ್ ಸೇಮ್ ಇದೆ. ಮಾರ್ನಿಂಗ್ ಒಂದಲ್ಲ ಒಂದಿನ ನಾವು ಐಟಮ್ ವಸ್ತು ಏನೇ ಆಗಿರಲಿ ತೊಗೊಳ್ತೀರಾ. ಕನಸಾಗಿ ಹಿಡ್ಕೊಂಡ್ರೆ ನಾವು ಅದು ನನಸು ಮಾಡೋಕ್ಕಾಗಲ್ಲ ರೀ. ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ನೋಡಿ, ಈ ಎಲೆಕ್ಟ್ರಿಕಲ್ ಗಾಡಿ ಅಂತ ಹೇಳ್ತಾರೆ, ಬಟ್ ತುಂಬ ಲಾಭನೇ. ದಿನಕ್ಕೊಂದು 50ರಿಂದ 80 ಕಿಲೋಮೀಟ್ರ್ ಡೈಲಿ ಓಡಿಸೋರಿಗೆ ಎಲೆಕ್ಟ್ರಿಕಲ್ ಗಾಡಿ ತುಂಬಾ ವರ್ತ್ ಅಂತ ಹೇಳ್ಬೋದು. ಅದು ಬಿಟ್ಟು ನೀವು ಗಾಡಿ ತೊಗೊಂಡು 20 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೊಡಿತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ವರ್ತಲ್ಲ. ಯಾಕಂದರೆ ಗಾಡಿ ಸರಿಯಾಗಿ ಓಡಿಸಿದ್ರೆ ಮಾತ್ರ ನಿಮಗೆ ಅದ್ರ ಕಾಸು ದುಡ್ಡು ರಿಟರ್ನ್ ಬರುತ್ತಂತೆ ನಾನು ಹೇಳ್ತೀನಿ. ಈ ಎಲೆಕ್ಟ್ರಿಕಲ್ ಗಾಡಿ ತೊಗೊಳ್ಳೋ ಮುನ್ನೆ HR ಅಂತ ಹೇಳಿದ್ನಲ್ಲ, ಯಾಕೆ ಈ ಮ್ಯಾಟ್ರ್ ಹೇಳ್ತಿದ್ದೀನಿ ಅಂದರೆ, ನೀವು ಗಾಡಿ ತೊಗೊಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಯಾವುದೇ ಸರ್ವಿಸ್ ಕಾಸ್ಟ್ ಇಲ್ಲ, ನಿಮಗೆ ಬ್ರೇಕ್ ಪ್ಯಾಡ್ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ನಿಮ್ಗೆ ಅದರದ್ದು ಚಾರ್ಜ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಸರ್ವಿಸ್ ಫ್ರೀ ಅಂತ ಹೇಳ್ತಾರೆ. ನಾವು ತೊಗೊಂಡಾಗಿದ್ದಗಳು TVS iQube ಗಾಡಿ ತೊಗೊಳ್ಬೇಕಾದ್ರು ಹಾಗೆ ಹೇಳಿದರು, ಯಾವುದೇ ಸರ್ವಿಸ್ ಚಾರ್ಜ್ ಇಲ್ಲ, ಫ್ರೀ ಅಂತ ಹೇಳಿದರು. ಬಟ್ ತೊಗೊಂಡಾದ ಮೇಲೆ ಮೊನ್ನೆ ಫಸ್ಟ್ ಸರ್ವಿಸ್ ಬಂತು. ಅಂದರೆ ಫಸ್ಟ್ ಸರ್ವಿಸಲ್ಲಿ ನಿಮಗೆ 4,000 ಸಾವಿರಕ್ಕೊಂದು ಬರ್ತಾ ಇರುತ್ತೆ, ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ ಸರ್ವಿಸ್ ಆಗಿದೆ, ಸರ್ವಿಸ್ ಬಂದಿದೆ ಅಂತ ಗಾಡಿ. ಹಾಗಂತೇಳ್ಬಿಟ್ಟು ನಾವು ಸರ್ವಿಸಿಗೆ ಗಾಡಿ ತೊಗೊಂಡೋಗಿ ಸರ್ವಿಸ್ ಎಲ್ಲ ಮಾಡಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಸಾಲ್ವ್ ಮಾಡಿದ್ರು. 600 ರೂಪಾಯಿ ತೊಗೊಂಡ್ರು. ಯಾಕೆ ಅಂತ ಕೇಳೋದಕ್ಕೆ, ಇಲ್ಲ ಸರ್ ಸರ್ವಿಸ್ ಚಾರ್ಜ್ ಮಿನಿಮಮ್ ಅಂತ 600 ರೂಪಾಯಿ ಇದೆ ಅಂತ ಹೇಳಿದರು. ನಾನೇನು ಮಾಡಿದೆ, ನಾನು ಲಾಸ್ಟ್ ಟೈಮ್ ಒಂದು ಗಾಡಿ ತೊಗೊಳ್ಬೇಕಾದ್ರೆ ವಿಡಿಯೋ ಬಿಟ್ಟಿದ್ದೆ ಯೂಟ್ಯೂಬಲ್ಲಿ. ನಾನು ಆ ವಿಡಿಯೋದಲ್ಲಿ ಸರ್ಚ್ ಮಾಡಿದೆ, ಅದರಲ್ಲಿ ಅವ್ರು ಹೇಳಿದರು ಇಲ್ಲ ಫ್ರೀ ಇದೆ, ಹೊಸ ಗಾಡಿಗೆ ಫ್ರೀ ಇದೆ ಅಂತ ಆಲ್ರೆಡಿ ಹೇಳಿದರು. ನೋಡಿ ಸೇಮ್ ಕಲರ್ ಇದೆ, ಗಾಡಿ ಕಲರ್ ಸೇಮ್ ಇದೆ, ಬಟ್ ಇದ್ರದ್ದು ಕಲರ್ ಸ್ವಲ್ಪ ಲೈಟ್, ಅದು ಡಾರ್ಕ್ ಡಾಮಿನರ್ ಕಲರ್ ಅಂತ ಹೇಳಿದಾಗ ಏನಾಯ್ತಂದರೆ, ವಿಡಿಯೋ ತೋರಿಸಿದ್ದು ಈ ರೀತಿ ಹೇಳಿದ್ದೀರಲ್ಲ ನೀವು, ಫ್ರೀ ಅಂತ ಹೇಳಿದ್ದೀರಲ್ಲ, ಯಾಕೆ ಈ ರೀತಿ ಹೇಳಿ ಇದು ಮಾಡ್ತೀರ, ಅದಕ್ಕಿಂತ ರಿಯಲ್ ಏನಿದೆ ಅದನ್ನು ಹೇಳ್ಬೋದಲ್ಲ ನೀವು ಅಂತ ಹೇಳಿದೆ. ಅದಕ್ಕೆ ನಮ್ಗೆ ಯಾರು ಗಾಡಿ ಡೆಲಿವರಿ ಮಾಡಿದ್ರು ಅವ್ರನ್ನ ಕರೆಸಿಬಿಟ್ಟು ಅವ್ರ ಹತ್ರ ಕೇಳಿದರು. ಅದಕ್ಕೆ ಅವ್ರು ಹೇಳಿದ, ಇಲ್ಲ ನನಗೆ ಒಂದು 3 ತಿಂಗಳವರೆಗೂ ನಾನು ಗಾಡಿ ತೊಗೊಳ್ಳೋ ಎಲ್ಲರಿಗೂ ಇದೇ ರೀತಿ ಹೇಳಿದ್ದೆ, ಬಟ್ ನನಗೂ ಸರಿ ಇನ್ಫಾರ್ಮೇಷನ್ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಸರ್ವಿಸ್ ಇಲ್ಲ ಅಂತ, ಯಾಕಂದರೆ ವಸ್ತು ಬಂದದ್ದು ಅಷ್ಟೇ ಅಲ್ವಾ, ಸರಿಯಾಗಿ ಇನ್ಫಾರ್ಮೇಷನ್ ಇರಲಿಲ್ಲ ಅಂತ ಅವ್ರು ಹೇಳಿ ಒಪ್ಕೊಂಡ್ಮೇಲೆ ಯಾರೇ ಆಗಲಿ ಏನೋ ಒಂದು ಮಾತು ಹೇಳ್ತಾರೆ, ಇಲ್ಲ ಅಂತ ಸಾಧಿಸಿದರೆ ನಾವು ಸಾಧಿಸ್ಬೋದು. ಬಟ್ ಅವನು ಯಾವುದೇ ರೀತಿಯಲ್ಲಿ ಇದು ಮಾಡೋದು, ರಿಪ್ಲೈ ಕೊಡೋದೆ, ಇಲ್ಲ ನಾನೇ ಹೇಳಿ ತಪ್ಪು ಅಂತ ಒಪ್ಕೊಂಡ್ಮೇಲೆ ನನಗೆ ಅದು ಮುಂದುವರ್ಸೋಕ್ಕಾಗಿಲ್ಲ. ಆ ಕಾರಣ ನಾನು ಅವ್ರಿಗೆ ಹೇಳಿದೆ, ಆಯ್ತು ಬಿಟ್ಬಿಡಿ, ಆಗೋದಾಗಿದೆ, ಅದು ಇನ್ನೂ ಹೇಳೋರು ಮಾತ್ರ ಈ ರೀತಿ ಹೇಳಿ ಅಂತ ಹೇಳಿದೆ. ಇದಕ್ಕೋಸ್ಕರ ಎಚ್ಚರ, ನೀವು ಗಾಡಿ ತೊಗೊಳ್ಬೇಕಾದ್ರೆ ನಿಮ್ಗೆ ಯಾವ್ದಾವುದು ಡೌಟ್ ಇರುತ್ತೆ ಅದನ್ನು ಕೇಳಿ ಫಸ್ಟೇ. ಆಮೇಲೆ ಇಲ್ಲ ನಾವು ಹಿಂಗೆ ಅನ್ಕೊಳ್ತು ಅಂತ ಹೇಳಬೇಡಿ. ಯಾಕಂದರೆ TVSಲ್ಲಿ ಈ ರೀತಿ ಇದೆ, ಆಲ್ಮೋಸ್ಟ್ ನಾನು ಎಲ್ಲ ಗಾಡಿಯಲ್ಲೂ ಈ ರೀತಿ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವರಿಗೆ ಫ್ರೀ ಮಾಡ್ಕೊಳೋದ್ರೆ ಅದರಲ್ಲಿ ಏನಿಲ್ಲ ಪಾರ್ಟ್ಸು, ಒಂದು ಸರ್ವಿಸ್ ಮಾಡ್ತಾರೆ, ಜನರಲ್ ಚೆಕಪ್ ಮಾಡ್ತಾರೆ. ಎಷ್ಟೋ ಗಾಡಿಗಳು ತೊಗೊಂಡಿರ್ತಾರೆ, ಎಲ್ಲ ಗಾಡಿ ಫ್ರೀ ಮಾಡಿದರೆ ಅವ್ರಿಗಂತ ಹೇಳ್ಬಿಟ್ಟು ಏನು ಸಿಗಲ್ಲಲ್ಲ. ಒಂದು ಗಾಡಿಗೆ 600 ರೂಪಾಯಿ ಇಟ್ಟರೆ ಸ್ವಲ್ಪ ನಿಮಗೆ ಇಲ್ಲಿ ಕರೆಕ್ಟಾಗಿ ಕ್ಲಾಸ್ ಆಗ್ತದೆ. ಆ್ಯಕ್ಚುಲಿ ಅದು ಮಂದಿರದೊಳಗಡೆ ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾಸ್ ಆಗ್ತದೆ. ಒಳ್ಳೆಯ ವಿಷಯ. ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗಾಗಿ ಹೆಚ್ಚಾಗಿ ಹೇಳಿದ್ರೆ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಆಗ್ತಾಯಿದ್ದಾರೆ. ಯಾಕಂದರೆ ಫಿಟ್ಟಾಗಿರ್ತಾರೆ, ಇನ್ನೊಂದು ಅಲ್ವಾ. ಆ ಕಾರಣ ನೀವು ಗಾಡಿ ತೊಗೊಳ್ಳೋ ಮುನ್ನೆ ಎಚ್ಚರ ಅಂತ ಹೇಳಿದೆ, ಮತ್ತೇನು ಎಚ್ಚರ ಆಗಬೇಕಂತಿಲ್ಲ. ದುಡ್ಡಿದ್ರೆ ಇತ್ತು ಯಾವುದೇ ಗಾಡಿ ತೊಗೊಂಡು ಮನೆ ಮುಂದೆ ನಿಲ್ಲಿಸ್ಬೋದು. ಕೆಲವರು ಒಂದೊಂದು ಡ್ರೀಮ್ ಇರುತ್ತೆ, ನಾನು ಅದೇ ತೊಗೋಬೇಕಿತ್ತು. ಕೆಲವರು ಗಾಡಿ ಓಡಿಸಲ್ಲ, ಸುಮ್ಮನೆ ಮನೆ ಎದುರುಗಡೆ ಇಟ್ಕೊಂಡು ಒರೆಸಿ ಇಡ್ತಾರೆ. ಯಾಕಂದರೆ ಅವ್ರ ಡ್ರೀಮ್ ಏನಾಗಿತ್ತಂದರೆ, ನನಗೆ ಇಂಥ ಗಾಡಿ ತೊಗೋಬೇಕು ಒಂದೊಂದು ಡ್ರೀಮ್ ಇರುತ್ತೆ, ಅದಕ್ಕೋಸ್ಕರ ತೊಗೊಂಡಿರ್ತಾರೆ. ಗಾಡಿ ತೊಗೊಂಡ್ಮೇಲೆ ಏನಾಗುತ್ತೆ, ನನ್ನ ಆಸೆ ನೆರವೇರುತ್ತೆ ಅಂತ ಬಿಟ್ಟು ಗಾಡಿ ಒರೆಸಿರ್ತಾರೆ. ಎಷ್ಟೋ ಜನರ ಲೈಫಲ್ಲಿ ಇದೇ ರೀತಿ ಇರುತ್ತೆ. ನೀವು ಯಾವುದೇ ಏನೇ ಒಂದು ಅಂದ್ಕೊಳ್ಳಿ ಮನಸ್ಸಲ್ಲಿ, ನಾನು ತೊಗೋಬೇಕು ಅಂತ ಡೈಲಿ ಮಾರ್ನಿಂಗ್ ಒಂದಲ್ಲ ಒಂದಿನ ಐಟಮ್ ವಸ್ತು ಏನೇ ಆಗಿರಲಿ ತೊಗೊಳ್ತೀರಾ ಅಲ್ವಾ. ಛಲ ಇರಬೇಕು ಮನಸ್ಸಿಗೆ, ಛಲ ಇಲ್ಲದೆ ಸುಮ್ಮನೆ ನನಸಾಗೋದು, ನಾವು ನನಸು ಮಾಡಿದಾಗ ಮಾತ್ರ ನನಸಾಗೋದು ಅಲ್ವಾ. ಕನಸಾಗಿ ಹಿಡ್ಕೊಂಡ್ರೆ ನಾವು ಅದು ನನಸು ಮಾಡೋಕ್ಕಾಗಲ್ಲ ರೀ ಅಲ್ವಾ.
ರೋಡ್ ಅಂತೂ ಪೀಸ್ಫುಲ್ ಆಗಿದೆ. ಬೆಳಗೊತ್ತು ಖಾಲಿ ಆಗಿದೆ ರೋಡು. ಹೊಡಿಬೋದು ಬಟ್ ಯಾರು ಇಲ್ಲ ಅಲ್ಲ. ಯಾರಾದರೂ ಸಿಕ್ಕಿದ್ರೆ ಒಳ್ಳೆ ಚಾನ್ಸ್ ಅಂತ ಹುಡ್ಕೋಬೋದಿತ್ತು. ಇಷ್ಟೇ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಟಾಟಾ ಲವ್ ಯು, ಬಾಯ್.